ನಮಸ್ಕಾರ ಸ್ನೇಹಿತರೆ. ವೈಬ್ ಅಂಡ್ ಲರ್ನ್ ವಿತ್ ಸ್ನೇಹ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಮಪದದ ಪ್ರಕರಣ. ನಾಮಪದ ಯಾವುದೇ ವ್ಯಕ್ತಿಯ, ವಸ್ತುವಿನ ಇಲ್ಲವೇ ಸ್ಥಳದ ಹೆಸರನ್ನು ಸೂಚಿಸುವ ಪದಕ್ಕೆ ನಾವು ನಾಮಪದ ಎಂದು ಕರೆಯುತ್ತೇವೆ. ಯಾವುದೇ ಮನುಷ್ಯ ಇಲ್ಲಾಂದರೆ ವಸ್ತು ಅಥವಾ ಜಾಗವನ್ನು ಹೇಳುವ ಶಬ್ದಗಳನ್ನು ನಾವು ನಾಮಪದ ಅಂತ ಕರಿತೀವಿ. ನಾಮಪದದ ಭೇದಗಳು. ವಸ್ತುವಾಚಕ. ವಸ್ತುಗಳ ಹೆಸರನ್ನು ಹೇಳುವ ಶಬ್ದಗಳೆಲ್ಲ ವಸ್ತುವಾಚಕ ನಾಮಪದಗಳೆನಿಸುತ್ತದೆ. ಉದಾಹರಣೆ: ಮರ, ನೆಲ, ನೀರು, ಪರ್ವತ, ಬೆಟ್ಟ, ನದಿ, ಹಳ್ಳಿ ಇತ್ಯಾದಿ. ಯಾವ ಶಬ್ದಗಳು ವಸ್ತುವನ್ನು ಸೂಚಿಸುತ್ತದೋ ಅದನ್ನು ನಾವು ವಸ್ತುವಾಚಕ ಅಂತ ಕರಿತೀವಿ. ವಸ್ತುವಾಚಕಗಳಲ್ಲಿ 3 ವಿಧವಿದೆ: ರೂಢನಾಮ, ಅಂಕಿತನಾಮ ಮತ್ತು ಅನ್ವರ್ಥನಾಮ. ಮೊದಲು ರೂಢನಾಮ ಬಗ್ಗೆ ತಿಳ್ಕೊಳ್ಳೋಣ. ರೂಢಿಯಿಂದ ಬಂದ ಸಾಮಾನ್ಯ ವಾಚಕಗಳೇ ರೂಢನಾಮ. ರೂಢಿಯಿಂದ ಜನರು ಬಳಸುತ್ತಿರುವ ಸಾಮಾನ್ಯ ಶಬ್ದಗಳನ್ನು ನಾವು ರೂಢನಾಮ ಅಂತ ಕರಿತೀವಿ. ಉದಾಹರಣೆ: ಹುಡುಗ, ನದಿ, ಬೆಟ್ಟ, ಪರ್ವತ, ಮನುಷ್ಯ, ಪಶು, ಪಕ್ಷಿ, ದೇಶ ಇತ್ಯಾದಿ. ಅಂಕಿತನಾಮ ಒಬ್ಬ ವ್ಯಕ್ತಿಯನ್ನೋ, ವಸ್ತುವನ್ನೋ, ಪ್ರಾಣಿಯನ್ನೋ ನಿರ್ದಿಷ್ಟವಾಗಿ ಗುರುತಿಸಲು ಇಷ್ಟಾನುಸಾರವಾಗಿ ಇಟ್ಟುಕೊಂಡಿರುವ ಹೆಸರುಗಳು. ಒಬ್ಬ ಮನುಷ್ಯನನ್ನೋ ಅಥವಾ ವಸ್ತುವನ್ನೋ ಅಥವಾ ಪ್ರಾಣಿಯನ್ನೋ ನಾವು ನಿರ್ದಿಷ್ಟವಾಗಿ ನಮ್ಮ ಇಷ್ಟಾನುಸಾರವಾಗಿ ಇಟ್ಟಿರುವ ಹೆಸರನ್ನು ನಾವು ಅಂಕಿತನಾಮ ಅಂತ ಕರಿತೀವಿ. ಉದಾಹರಣೆಗಳು: ಹರಿ, ಗಣೇಶ, ಗಂಗಾ, ಸೀತೆ, ಪೂಜಾ, ಸ್ನೇಹ ಇತ್ಯಾದಿ. ಅನ್ವರ್ಥನಾಮ ಅರ್ಥಕ್ಕೆ ಅನುಸಾರವಾಗಿ ಅಥವಾ ವಸ್ತುವಿನ ಲಕ್ಷಣಕ್ಕನುಸಾರವಾಗಿ ಕರೆಯಲ್ಪಡುವ ಹೆಸರುಗಳು. ಅರ್ಥಕ್ಕೆ ಅನುಸಾರವಾಗಿ ಅಥವಾ ವ್ಯವಹಾರಕ್ಕೆ ಅನುಸಾರವಾಗಿ ಇಟ್ಟುಕೊಂಡ ಹೆಸರನ್ನು ನಾವು ಅನ್ವರ್ಥನಾಮ ಎಂದು ಕರೆಯುತ್ತೇವೆ. ಉದಾಹರಣೆ: ಶಿಕ್ಷಕ, ವಿಜ್ಞಾನಿ, ಪಂಡಿತ, ಕುಂಟ, ಕುರುಡ, ವಿದ್ಯಾರ್ಥಿ, ಮಂತ್ರಿ, ವೈದ್ಯ, ಪ್ರಧಾನಿ ಮತ್ತು ಇತ್ಯಾದಿ. ಗುಣವಾಚಕಗಳು ವಸ್ತುವಿನ, ಪ್ರಾಣಿಗಳ, ಮನುಷ್ಯನ ರೀತಿ, ಗುಣ, ಸ್ವಭಾವಗಳನ್ನು ತಿಳಿಸುವ ವಿಶೇಷಣಗಳು ಗುಣವಾಚಕಗಳು. ಯಾವ ಶಬ್ದ ವಸ್ತುವಿನ ಅಥವಾ ಪ್ರಾಣಿಯ ಹಾಗೂ ಮನುಷ್ಯನ ರೀತಿ, ಗುಣ, ಸ್ವಭಾವವನ್ನು ತಿಳಿಸುವುದೋ ಅದನ್ನು ನಾವು ಗುಣವಾಚಕ ಎಂದು ಕರೆಯುತ್ತೇವೆ. ಉದಾಹರಣೆ: ಹಿರಿದು, ಕಿರಿದು, ದೊಡ್ಡದು, ಚಿಕ್ಕದು, ಕಿರಿಯ, ಹಳೆಯ, ಬಿಳಿಯ, ಒಳ್ಳೆಯ, ಗಿಡ್ಡ ಇತ್ಯಾದಿ. ಸಂಖ್ಯೆಯ ವಾಚಕಗಳು ಸಂಖ್ಯೆಯನ್ನು ಸೂಚಿಸುವ ಶಬ್ದಗಳನ್ನು ಸಂಖ್ಯೆಯ ವಾಚಕ ಎಂದು ಕರೆಯುತ್ತಾರೆ. ಯಾವ ಶಬ್ದ ಸಂಖ್ಯೆಯನ್ನು ಹೇಳುತ್ತದೋ ಅದನ್ನು ನಾವು ಸಂಖ್ಯಾವಾಚಕ ಅಂತ ಕರಿತೀವಿ. ಉದಾಹರಣೆ: 1, 2, 5, 10, 50, 100 ಇತ್ಯಾದಿ. ಸಂಖ್ಯೆಯ ವಾಚಕ ಸಂಖ್ಯೆಯಿಂದ ಕೂಡಿದ ವಸ್ತುಗಳನ್ನು ಹೇಳುವ ಶಬ್ದಗಳೆಲ್ಲವೂ ಸಂಖ್ಯೆಯ ವಾಚಕ. ಯಾವ ಶಬ್ದ ಸಂಖ್ಯೆಯ ಜೊತೆ ಸೇರಿರುತ್ತೋ ಅದನ್ನು ನಾವು ಸಂಖ್ಯೆಯ ವಾಚಕ ಅಂತ ಕರಿತೀವಿ. ಉದಾಹರಣೆ: 5ನೆಯ, 10ನೆಯ, 4ನೆಯ, 5 ಇತ್ಯಾದಿ. ಪರಿಮಾಣವಾಚಕ ವಸ್ತುವಿನ ಅಳತೆ, ತೂಕ, ಪರಿಮಾಣವನ್ನು ತಿಳಿಸುವ ಶಬ್ದಗಳು. ಯಾವ ಶಬ್ದಗಳು ವಸ್ತುವಿನ ಅಳತೆ, ತೂಕ, ಪರಿಮಾಣವನ್ನು ತಿಳಿಸುವುದೋ ಅದು ಪರಿಮಾಣವಾಚಕ. ಉದಾಹರಣೆ: ಅಷ್ಟು, ಇಷ್ಟು, ಹಲವು, ಕೆಲವು, ಸ್ವಲ್ಪ, ಬಹಳಷ್ಟು ಇತ್ಯಾದಿ. ಪ್ರಕಾರವಾಚಕಗಳು ವಸ್ತುವಿನ ಸ್ಥಿತಿ ಅಥವಾ ರೀತಿಯನ್ನು ತಿಳಿಸುವ ಶಬ್ದಗಳೇ ಪ್ರಕಾರವಾಚಕಗಳು. ಯಾವ ಶಬ್ದಗಳು ವಸ್ತುವಿನ ಸ್ಥಿತಿ, ರೀತಿಯನ್ನು ತಿಳಿಸುತ್ತೋ ಅದನ್ನು ನಾವು ಪ್ರಕಾರವಾಚಕ ಅಂತ ಕರಿತೀವಿ. ಉದಾಹರಣೆ: ಅಂಥವರು, ಇಂತಹ, ಅಂತಹ, ಎಂತಹ, ಹಾಗೆ, ಹೀಗೆ ಇತ್ಯಾದಿ. ದಿಗ್ವಾಚಕಗಳು ದಿಕ್ಕುಗಳ ಹೆಸರನ್ನು ಸೂಚಿಸುವ ಶಬ್ದಗಳೇ ದಿಗ್ವಾಚಕಗಳು. ಉದಾಹರಣೆ: ದಕ್ಷಿಣ, ಉತ್ತರ, ಮೂಡಣ, ಬಡಗಣ, ಪೂರ್ವ ಇತ್ಯಾದಿ. ಭಾವನಾಮಗಳು ಭಾವವನ್ನು ತಿಳಿಸುವ ಶಬ್ದಗಳೇ ಭಾವನಾಮಗಳು. ಯಾವ ಶಬ್ದಗಳು ಕ್ರಿಯೆಯ ಅಥವಾ ವಸ್ತುವಿನ ಭಾವನೆಯನ್ನು ತಿಳಿಸುತ್ತೋ ಅದನ್ನು ನಾವು ಭಾವನಾಮ ಅಂತ ಕರಿತೀವಿ. ಉದಾಹರಣೆ: ಹಿರಿಮೆ, ಬಿಳುಪು, ಕೂಟ,
ಓಟ ನೋಟ. ಬಿಳಿದರ ಭಾವ ಬಿಳುಪು. ಕೂಡುವುದರ ಭಾವ ಕೂಟ. ನೋಡುವುದರ ಭಾವ ನೋಟ. ಓಡುವುದರ ಭಾವ ಓಟ. ಇಲ್ಲಿಗೆ ನಾಮಪದದ ಪ್ರಕರಣಗಳು ಮುಗೀತು. ನಿಮಗೇನೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಇನ್ನೂ ಹೆಚ್ಚು ವೀಡಿಯೋಸ್ಗಳಿಗಾಗಿ ವೈಬ್ ಆ್ಯಂಡ್ ಲರ್ನ್ ವಿತ್ ಸ್ನೇಹ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.